ಚಂದ್ರರಾಜ್ ಅವ್ರ ಜೊತೆ ಮಾತಾಡಿದ್ವಿ. ಅದಕ್ಕೆ ಅವ್ರಿಗಿನ್ನೂ ಮೇಡಮ್ ಅವ್ರಿಗೆ ರೆಸ್ಟ್ ಇದೆ ಅಂತ ಮಾತಾಡಕ್ಕೆ ಹೋಗಿಲ್ಲ. ಚಂದ್ರರಾಜ್ ಜೊತೆ ಮಾತಾಡಿದ್ವಿ, ಅವರೇನೋ ಓಕೆ ಇದ್ದಾರೆ. ಕೇಸು ಕೌಂಟರ್ ಕೇಸ್ ಆಗಿದೆ ಸರ್. ಆಕ್ಸಿಡೆಂಟ್ ಅಂದ್ರೆ ಮೊದಲು ನಾಯಿ ಅಡ್ಡ ಬಂದಿತ್ತು ಅಂತ ಹೇಳಿದ್ರು. ಈಗ ಅದನ್ನ ಟ್ರಕ್ ಡ್ರೈವರ್ ಲೆಫ್ಟಿಗೆ ಹಿಡ್ದ ಅನ್ನುವಂತ ಕೇಸು ಅವರು ಇವ್ರ ಮೇಲೆ ಇವತ್ತು ಕೌಂಟರ್ ಕೇಸು ಕೂಡ ಮಾಡಿದ್ದಾರೆ ಸರ್. ಅದನ್ನು ಬೇರೆ ತರ ನಾಯಿ ಅಲ್ಲ ಅದು ಅಂದ್ರೆ ಆ ತರ ಒಂದು ಕೇಸು ಕೌಂಟರ್ ಕೇಸ್. ಏನು ಆಕ್ಸಿಡೆಂಟ್ ಹಂಗವ್ರೆ ಆಕ್ಸಿಡೆಂಟ್ ಹಿಂಗಾರ ಆಕ್ಸಿಡೆಂಟ್ ಏನು ಮಾಡೋದು? ನಾಯಿ ಬಂದ್ರೆ ಆಕ್ಸಿಡೆಂಟ್, ಟ್ರಕ್ ಬಂದ್ರೆ ಆಕ್ಸಿಡೆಂಟ್, ಇನ್ನೇನು ಏನು ಮಾಡೋದು? ಫೈನಲ್ ಆಗಿದ್ದು ಆಕ್ಸಿಡೆಂಟ್ ಅಷ್ಟೇ. ಅದು ಹೆಂಗೆ ಆಯ್ತು ಏನು ಮಾಡೋದು? ಒಂದು ಈಗ ಆಯ್ತೈತಿ, ಅವ್ರಿಗೆ ಏನೂ ಆಗಿಲ್ಲ, ಅಷ್ಟೇ ಮುಗಿತದ, ಒಳ್ಳೇದು. ಯಾಕ್ರೆ ಅವರು ಇರ್ತಾರಲ್ಲ, ಅವರು ಇರ್ತಾರೆ, ಅವ್ರು MLC ಇರ್ತಾರೆ, ನಾವಿರ್ತೀವಿ, ಮಾಡ್ತೀವಿ. ಮಂತ್ ಎಂಡ್ಗೆ ಕರ್ನಾಟಕ ಭವನ ವೀಕ್ಷಣೆ ಮತ್ತು ಉದ್ಘಾಟನೆ ಫಿಕ್ಸ್ ಮಾಡಬೇಕು. ಭೇಟಿ ನ್ಯಾಚುರಲ್ ಆಗಿದ್ದೇ ಇರ್ತದೆ. ಒಂದು ಭೇಟಿ ಫಸ್ಟ್ ಕೆಲಸ ಇದು ನಮ್ದು. ಮತ್ತೆ ಇದಕ್ಕೆ ಹೋದಾಗ ಅಲ್ಲಿ ಯಾರ ಮತ್ತೆ ಇದ್ರೆ ಏನ್ ಮಾಡಿದ್ರೆ ನೀವ ಕೇಳಾರ, ಯಾಕೆ ಅಧ್ಯಕ್ಷ ಭೇಟಿ ಆಗಿಲ್ಲ ನೀವ ಕೇಳಾರ, ಸೂರ್ಯಜವಾಲ ಯಾಕೆ ಭೇಟಿ ಆಗಿಲ್ಲ ನೀವ ಕೇಳಾರ, ಏನ್ ನಿಮ್ಮ ಸಮಸ್ಯೆ ನೀವ ಕೇಳ್ತಾರೆ. ಅದಕ್ಕೆ ಅದೊಂದು ಸಾರಿ ಭೇಟಿ ಆಗದೆ ಒಳಗೆ ಸುಮ್ಮನೆ ಹೋಗಿ ಎಲ್ಲ ಭೇಟಿ ಆದ್ವಿ, ಭಾಳ ಮಾತಾಡುವ ಅಂತ ಹೇಳ್ಬೇಕಾಯ್ತು, ಸುಮ್ಮನೆ ಹೇಳ್ಬೇಕಾಯ್ತು. ಒಂದ್ಸಲ ನಮ್ ನೋಡುದಿಲ್ಲ, ಅವ್ರು ಮಾತಾಡ್ಸಲ್ಲ, ಎಲ್ಲ ಫುಲ್ ಡಿಸ್ಕಷನ್ ಆಯ್ತು, ಅರ್ಧ ಗಂಟೆ ಆಯ್ತು. ಹಂಗೂ ಆಗ್ತದೆ ಒಮ್ಮೆ ಸಲ. ಸುಮ್ಮನೆ ಬಂದು ನಿಮ್ಮ ಮುಂದೆಲ್ಲ ಡಿಸ್ಕಷನ್ ಆಯ್ತು, ಫುಲ್ ಅಂತ ಹೇಳಿ ಹಂಗೂ ಹೇಳ್ಬೇಕಾಯ್ತು. ಒಂದ್ಸರಿ ನಿಜಾನ ಅದು ಎರಡೂ ಆಗ್ತೈತಿ, ಹೇಳಕ್ ತೋರಿಸಿದ್ವಿ. ಹಂಗೂ ಹೇಳಿ ಬಂದು ಕೇಳ್ತಾರಲ್ಲ, ಬೆಟ್ಟಾಗಿರಲ್ಲ ಅಂದ್ರೆ ಏನ್ ಮಾಡೋದು? ಬೆಟ್ಟಾಗಿ ಅಂತ ಹೇಳ್ಬೇಕು ನಾವು. ಜನವರಿ 8ಗೆ ಹೋಗ್ತೀವಿ. ರೆಡಿ ಆಗಿದೆ ನಮ್ದು ಕರ್ನಾಟಕ ಭವನ, ಅದು ಓಪನಿಂಗ್ ಮಾಡ್ಬೇಕು ಸರ್. ಅದ್ರಾಗ ನಮ್ಮ ಹೆಸರು ಬಂದಿಲ್ಲ, ನಾವು ಹುಡುಕಾಡ್ಕೊ ಕೂತೀವಿ, ಬಂದು ನಮ್ಮನ್ನ ಕೇಳತ್ತಾರೆ. ನಾನು ಡ್ರಾಪ್ದಲ್ಲಿ ನಮ್ಮ ಹೆಸರಿಲ್ಲ, ನಾವು ಖುಷಿ ಆಗ್ತಾ ಇದೀವಿ, ಮತ್ತೆ ನಾವೇನು ಹೇಳಿದೆ ಅದಕ್ಕೆ? ಇವತ್ತು ಬಂದಿರಲ್ಲ, ಯಾವ್ದೋ ಪೇಪರ್ನ 12 ಜನದ ಹೆಸರು ಹಾಕಿರಲ್ಲ, ಮತ್ತೆ ಬಂದಿದೆ ಒಂದು ಯಾವ್ದೋ ಪೇಪರ್ನಾಗ. ಕಚೇರಿಗಳನ್ನ ಕಟ್ಟುವಂತ ವಿಚಾರದಲ್ಲಿ ಮೊದಲೇ ಹೇಳ್ಬಿಡಿ, ಕಟ್ತೀವಿ ಅನ್ನುವಂಥ ಮಾತನ್ನು ಕಾರ್ಯಕರ್ತರೆ ಮತ್ತೆ ಯಾವ್ದು ಫಸ್ಟ್ ಪಕ್ಷ ಬರ್ಬೇಕಾದ್ರೆ ಅಧಿಕಾರ ಬರ್ಬೇಕಾದ್ರೆ ಕಾರ್ಯಕರ್ತರು ಇದ್ದಲ್ಲ, ಕಾರ್ಯಕರ್ತರಿಂದ MLA ಇಂದ ಸರ್ಕಾರದಿಂದ ಮಂತ್ರಿಗಳು, ಅದು ಪ್ರಶ್ನೆ ಇಲ್ಲ. ಕಾರ್ಯಕರ್ತರನ್ನೇ ಸರ್ಕಾರ ತರಲಿಕ್ಕೆ ಕಾರಣ ಆಗ್ತಾರ. ಭಿಕ್ಷೆ ಅಂದ್ರೆ ಅದೊಂದು ವರ್ಡ್, ಅದೇನ ಭಿಕ್ಷೆ ಅಂತ ಹೇಳೋದು, ಅದೇನ ತಗೊಳೋದಕ್ಕೆ ಹಂಗಿದ್ರೆ ಏನ್ ಮಾಡೋದು? ನಾವು ಇಸ್ಕೊಳ್ಳೋದಕ್ಕೆ ಹಂಗ ಹೇಳಿ ಒಂದು ಸಲ ರೂಢಿ ಒಳಗೆ ಸ್ಪೀಡ್ನಾಗ ಏನಾದ್ರು ಹೇಳಿಬಿಡ್ತೀವಿ, ಹಂಗೆ ಇರ್ತೈತೆ. ಅದೇ ನೀವು ಅದನ್ನೇನೋ ಹೊರಗೆ ಹೋಗಿ ಹಚ್ಚಿರಿ, ಹೆಂಗದು? ಹಂಗೆ ಆಗೋಲ್ಲ ಅದು. ನಿನ್ನೆ ಅವ್ನು ಸಂತೋಷ್ ಲಾಡ ಹಿಡ್ಕೊಂಡ್ರು ಅವನನ್ನ, ಆಡೋದು ಇದೇನು ಅಂತ ಓದಿದ್ದು. ಸಂತೋಷ ಇದ್ರಲ್ಲ, ಸಂತೋಷ್ ಇದ್ರು, ಈಶ್ವರ ಅವರಿದ್ರು, ನಾವಿದ್ವಿ, ಮತ್ತೆ ಯಾರು ಭೇಟಿಯಾಗಿರ್ ಗೊತ್ತಿಲ್ಲ, 3 ಜನ ಹತ್ರ ನಾನು ನೋಡಿದೆ. ನಾವೇನು ಸಂದೇಶ ಕಳಿಸೋಯ್ತು ಅವ್ರಿಗೆ? ನಾವು ಮೈಸೂರು ಜಿಲ್ಲೆಗೆ ನಮ್ಮ ಸಮುದಾಯ ಸಂಬಂಧಪಟ್ಟಂಗೆ ನಾವು ಹೋಗಿದ್ವಿ.
ಒಂದು ನಿಯೋಗ ಬಂದಿತ್ತು, ಅವ್ರಿಗೆ ಹೋಗಿದ್ದು ಅಷ್ಟೇ. ಒಂದೂವರೆ ಗಂಟೆ ಇದ್ರಲ್ಲ ಸರ್ ಒಳಗೆ, ಅದಕ್ಕೆ ಹೌದಾ? ರನ್ ಮಾಡೋದು ಸ್ಟಾರ್ಟ್ ಆಗಿದೆ. ಒಂದು ಖಾಲಿಯಲ್ಲಿ ಬಿಡ್ಲೇ ಇಲ್ಲ, ಒಂದೂವರೆ ಗಂಟೆ. ಸುರ್ಜೇವಾಲ ಜೊತೆ ಏನು ಡಿಸ್ಕಸ್ ಮಾಡೋದು ಅದನ್ನ ಹೇಳಿದ್ವಿ ಅಷ್ಟೇ ಅವ್ರಿಗೆ. ಸುರ್ಜೇವಾಲ ಜೊತೆ ಹಿಂಗೆ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ವಿ ಅಷ್ಟೇ. ಇದು ಚರ್ಚೆ ಆಗಿದೆ. ನಾವು ಚರ್ಚೆ ಮಾಡಿದ್ದೀವಿ, ನೀವು ಅದನ್ನ ಹೈಕಮಾಂಡ್ ಮುಂದೆ ಹೇಳಿ ಅಂತ. ಅಲ್ಲ, ಸುರ್ಜೇವಾಲ ಹೇಳಿದ್ದು ಅದು ಹೈಕಮಾಂಡ್ಗೆ ಹೋಗ್ತಾರೆ, ಇವ್ರು ಹೇಳಿದ್ದು ಹೈಕಮಾಂಡ್. ಎಲ್ಲ ಎಲ್ಲಿ ಅದೇನು ಮುಚ್ಚಣ ಅಂತದೇನಿಲ್ಲ ಅದ್ರಾಗ. ಅವರು ಹೈಕಮಾಂಡ್ಗೆ ಹೇಳ್ತಾರೆ, ಇವರು ಹೈಕಮಾಂಡ್ಗೆ ಹೇಳ್ತಾರೆ. ನಿಮ್ಮ ಮಾತಿಗೆ ಇನ್ನಷ್ಟು ಅಭಿಪ್ರಾಯಗಳು ವ್ಯಕ್ತವಾದಾಗ ಫಲ ಜಾಸ್ತಿ ಆಗುತ್ತೆ. ನೋಡೋಣ ಏನಾಗ್ತೈತೆ, ಆಗಲಿ, ಒಳ್ಳೇದಾಗ್ಲಿ. ಏನಾದ್ರು ಸೂಚನೆ ಕೊಟ್ಟರೆ ಸರ್ ಸೈಲೆಂಟ್ ಆಗಿ ಮಾಟ ಸ್ಟಾರ್ಟ್ ಮಾಡಿ ಮೀಟಿಂಗ್ ಸೈಲೆಂಟಾಗಿ ಮಾಡೋದು ಏನು ಇದ್ರಾಗ ಯಾಕೆ ಸರ್ ಒಂದು ಸಭೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಲ್ಲ? ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಬಗ್ಗೆ ಎತ್ತುವಾಗ ಅದು ಚರ್ಚೆ ಮಾಡೋಣ. ಅದಕ್ಕೇನು ಹೈಕಮಾಂಡಲ್ಲಿ ಅಥವಾ ಚರ್ಚೆ ಮಾಡೋಣ. ಇನ್ನು ಟೈಮ್ ಇದೆ. ಏನದ ಮುಂದೆ ಹೋಗಿದ್ದಕ್ಕೆ ಏನಂತ ಆತಂಕ ಪಡುವಂಥದ್ದೇನಿಲ್ಲ. ಅವ್ರು ಕನ್ವಿನ್ಸ್ ಮಾಡಿ ಅವ್ರಿಗೆ ಚರ್ಚೆ ಮಾಡಿ ಪರ್ಮಿಷನ್ ತೊಗೊಳತ್ರಾಗ ಏನದು, ಪರ್ಮಿಷನ್ ತೊಗೊಂಡು ಮಾಡುವಂಥದ್ದು ಮಾಡೋಣ, ಏನು ತೊಂದರೆ ಇರಲಿಲ್ಲ. ಸಮುದಾಯ ಸಭೆಗಳನ್ನ ಪಕ್ಷದ ವೇದಿಕೆಯಲ್ಲೇ ಮಾಡ್ತೀವಿ ಅಂತ ನಾವು ಸೂಚನೆ ಆಗಲೇ ಆರ್ಗನೈಸ್ ಮಾಡೋದು ಯಾವ ಸಮುದಾಯಕ್ಕೆ ಇಲ್ಲ, ಗೊತ್ತಿಲ್ಲ. ಆ ಥರ ಇದೆ ಸರ್. ಆ ಥರ ಇಲ್ಲ, ಅವ್ರವ್ರ ಸಮುದಾಯದವ್ರು ಸಾಕಷ್ಟು ಮಾಡ್ತಾರಲ್ಲ. ವೀಕ್ಲಿ 15 ದಿವಸಕ್ಕೊಂದ್ಸರಿ ಎಲ್ಲ ಸಮುದಾಯದವರು ಒಂದು ಬೆಂಗಳೂರಲ್ಲಿ ಸಭೆ ಮಾಡ್ತಾನೆ ಇರ್ತಾರೆ. ಹೊಸದೇನಿಲ್ಲ ಅದು. ಸಭೆಗೆ ಯಾಕೆ ಸಭೆಗೆ ಮಾತ್ರ ಯಾಕೋ ಎದುರಿಲ್ಲ, ಆಸಕ್ತಿ ಎದುರು ಅಂತದ್ದು ಏನಿದೆ, ಎದುರಾಗ ಏನಿದೆ? 4 ಜನಕ್ಕೆ ಎದುರು ಇಲ್ಲ, ಹಂಗೇನಿಲ್ಲ. ಎದುರು ಅಂತ ಪ್ರಶ್ನೆ ಇಲ್ಲ. ಎದುರು ಅಂತ ರಾಜಕಾರಣಿಯಲ್ಲಿ ಪ್ರಶ್ನೆ ಇಲ್ಲ. ಇದೇ ವಿಚಾರ ಪರಮೇಶ್ವರ್ ಹೇಳಿದ್ರು, ನಾವಿದ್ರೆ ತಾನೇ ಪಕ್ಷ ಅಂತ ಹೇಳಿದ್ರು. ಈ ಮೀಟಿಂಗ್ ವಿಚಾರವಾಗಿ ನಾವಿದ್ರೆ ತಾನೇ ಪಾರ್ಟಿಯನ್ನು ಮಾತಾಡಿದ್ದಾರೆ, ಮಾಡೋದು ತಪ್ಪೇನಿದೆ? ಎಲ್ಲರೂ ಕೂಡಿದಾಗ ಪಾರ್ಟಿ, ಒಬ್ಬರೇ ಅಲ್ಲ. ಎಲ್ಲರೂ ಇದ್ದಾಗೆ ಪಕ್ಷ, ಒಬ್ಬರಿಂದ ಪಕ್ಷ ಬರೋಲ್ಲ. ಕಾರ್ಯಕರ್ತರು, MLA, ನಾವು ಎಲ್ಲ ಕೂಡಿದಾಗ ಒಂದು ಸರ್ಕಾರ ರಚನೆ ಆಗ್ತೈತಿ. ಸೊ ಎಲ್ಲರದ್ದು ಪಾತ್ರ ಇದ್ದೇ ಅದ. ಸ್ವಲ್ಪ ಜಾಸ್ತಿ ಇರ್ತೈತ್ರಿ, ಒಬ್ರು ಕಡಿಮೆ ಇರ್ತೈತಿ, ಇದ್ದೇ ಇರ್ತೈತಿ, ಇರಲ್ಲ ತಿಳಿಕ. ಮತ್ತೆ ಅದ್ಲೇ ಹೋಗ್ತಲ್ಲ. ಈಗ ನಾವು ಆಗಾಕ ನಾವು ಬಡ ಜಗಳ ಮಾಡ್ತೀವಿ, ಮಂದಿ ನಮ್ಮನಕ್ಕೆ ನಾವಿಲ್ಲಿ ಮಾಡೋದು. ಒತ್ತಾಯಿತದ ಅವಾಗ ಕ್ಲೋಸ್ ಆಯ್ತು. ಅದು ಬಿಫೋರ್ MP ಎಲೆಕ್ಷನ್ಗಿಂತ ಮುಂಚೆ ಮಾಡಿ ಏನು ಅನುಕೂಲ ಆಯ್ತು ಅಂತ ಒತ್ತಡ ಇತ್ತು. ಈಗ MP ಎಲೆಕ್ಷನ್ ಮುಗೋದೈತಿ. 2028 ಮತ್ತೆ ತರಬೇಕು ಅಂದ್ರೆ ಏನೊಂದು ಆಗ್ಬೇಕಲ್ಲ ಸರ್. ಇನ್ನೂ ಟೈಮ್ ಇದರಲ್ಲ, ಇನ್ನೂ 3 ವರ್ಷ ಇದ್ದಾರೆ. ಎಕ್ಸಾಕ್ಟ್ಲಿ ಜೂನ್ನಿಂದ ಇನ್ನೂ ಟೈಮ್ ಇದ್ದಾರೆ. ಜೂನ್ನಿಂದ 30 ತಿಂಗಳು, 3 ವರ್ಷ ಇನ್ನೂ ಟೈಮ್ ಇದೆ. ಮಾಡೋಣ, ಇನ್ನೂ ಸಾಕಷ್ಟು ಟೈಮ್ ಇದೆ. ಪಕ್ಷ ಸಂಘಟನೆ ಮಾಡಲಿಕ್ಕೆ ಮಾಡೋಣ. ಓಕೆ, ಥ್ಯಾಂಕ್ ಯು.